ಸ್ವಲ್ಪ ಸೈಡ್ ವಿಶ್ವವಿದ್ಯಾಲಯಗಳನ್ನ ಉಳಿಸಬೇಕು ಸರ್. ರಾಜ್ಯದಲ್ಲಿ ಅವ್ರು ಕೊಡ್ಲಿ ಸಮಾಧಾನ ಸ್ವಲ್ಪ ಈ ಕಡೆ ಸರ್ಸಿದ್ರು ಅವರು ಸರಿ ತಾಡ್ರಿ ಸರ್, ನಿಂಬೆಹಣ್ಣು ತಾಡ್ರಿ, ನಿಂಬೆಹಣ್ಣ ಮುಖ್ಯಮಂತ್ರಿಗಳೇ ನಿಂಬೆಹಣ್ಣ ಆರಾಮಾಗಿರ್ಲಿ ಅಂತ. ಯಾಕಿಂತ ವರ್ತನೆ ಮಾಡ್ತಾರೆ ಅಧಿಕಾರಿಗಳು? ಯಾಕೆ ನಾವೇನು ಅವ್ರಿಗೆ ಏನ್ ಮಾಡಿದೀವಿ? ಅವರೇ ಕರೆದಂತ ನಿಮ್ಮ ಅಹವಾಲುಗಳನ್ನ ಕೊಡ್ರಿ ಅಂತ ನೋಡ್ ತಗೊಳ್ರಿ, ಕ್ಯಾಮ್ರಾನು ನೋಡ್ ತಗೊಳ್ರಿ. ಈಗ ಬಂದು ಪೊಲೀಸರು ಇಲಾಖೆ ಕ್ಯಾಮ್ರಾ ಮುಂದಿಡೋದು ನಾವ್ಯಾಕೆ ಬರ್ಬೇಕು? ನನ್ನ ಹೆಸರು ಚಂದ್ರಹಾಸ ಅಂತ. ನಾವೆಲ್ಲ ಬಂದ್ರೆ ರೈತರು ನಮ್ಮ ಸಮಸ್ಯೆ, ನಮ್ಮ ಸಮಸ್ಯೆಗೆ ಅಲ್ಲ, ಸಮಾಜದ ಸಾರ್ವಜನಿಕ ಸಮಸ್ಯೆಗೆ ನಾವು ಬಂದಿದ್ದೀವಿ ಮುಖ್ಯಮಂತ್ರಿ ಕಾರಣಕ್ಕೆ. ನೀವೆಲ್ಲ ನಮ್ಮನ್ನು ತಪ್ಪಾಡೋದಾದ್ರೆ ಏನ್ ಮಾಡ್ಬೇಕು? ಮಾತಾಡ್ತೀರಿ. ನಾವು ಬಂದದ್ದು ನಮ್ಮ ಜಿಲ್ಲೆಗೆ 1,000 ಕೋಟಿ ಕೊಡೋ ಕೆರೆ ಉಳು ತೆಗಿಲಿಕ್ಕೆ ಅಂತ. ಈಗ 124 ತೆಗಿದೀವಿ, ಇನ್ನೂ 438 ಕೆರೆ ಅದಾವೆ ಅಂತ ಬಂದದ್ದು. ಪೊಲೀಸರು ನಮ್ಮನ್ನ ಆ ಕಡೆಗೆ ಹೋಗ್ರಿ ಅಂತಾರ, ಈ ಕಡೆಗೆ ಹೋಗ್ರಿ ಅಂತಾರ. ತಪ್ತಾರಲ್ರಿ ಗೋಳಿ ಮಕ್ಕಳು. ಇವ್ರು ಯಾರು ಸಂಬಳ ಕೊಡೋರು? ಯಾರು? ಸಾರ್ವಜನಿಕರ ಹುತ್ತು ಬೆತ್ತು ಬೆಳೆದ್ರೆ ಯಾವನಾರ ಕೂಲಿ ಬೆಳೆದ್ರು ಸಂಬಳ ಏನು ಮುಖ್ಯಮಂತ್ರಿ ಮನೆಯಿಂದ ತಂದು ಕೊಡ್ತಾರ ಸಂಬಳ? ಮುಖ್ಯಮಂತ್ರಿ ಮನೆಯಿಂದ ತಂದು ಕೊಡ್ತಾರೇನ್ರಿ ಸಂಬಳ? ಅವಿವೇಕನ ನಾಚಿಕೆ ಆಗ್ಬೇಕು. ಅವ್ರು ಯಾವ ಸೆಕ್ಯೂರಿಟಿ ಅಂತ ಬರಲಿ, ಅವ್ರು ಹಾಕ್ಬಿಟ್ಟಿದ್ರೆ ಕೌಂಟ್ರಲ್ಲಿ ಅವಕಾಶ ನಮಗೆ ಕೊಡ್ಲಿಲ್ಲ, ಗೆಲ್ಸಿದ್ರು. ಆಮೇಲೆ ಮಧ್ಯೆಲ್ಲೇ ಹೋದ್ರು. ನಾವು ಕೊನೆಗೆ ಅಲ್ಲೇ ನಿಂತ್ಕೊಂಡ್ವಿ. SP ಬಂದು ಕರೆದ್ರು, ಅಲ್ಲಿ ಹೋದ್ರು. ಅಲ್ಲಿ ತಪ್ತಾನ ಅವನ್ ಯಾವನ ಪೊಲೀಸ್ ತಪ್ಪಲಿಲ್ಲ, ಅವನ್ ಯಾವನ ಹಸುರ್ದಾಕ್ಯಲ್ಲ ಆರ್ಮಿ. ಒಟ್ಟು ಎಲ್ಲಾ ರಕ್ಷಣಾ ಇಲಾಖೆ ಅವ್ನು ಯಾವನಾರ ಅವ್ರ ಅಪ್ಪನ ಹುಟ್ಟಿದ್ರೆ ಇಲ್ಲಿ ಇರ್ಬೇಕು. ಬಟ್ಟೆ ಗೋಳಿ ಮಕ್ಕಳು ಅವ್ರು ಯಾವನ ಅವನಿಂದ ಮುಖ್ಯಮಂತ್ರಿ ಅಂತ ಬಂದಾರ, ಅವ್ರ ಅಪ್ಪ ಕೊಟ್ಟಿದ್ರೆ ಇಲ್ಲಿ ಇರ್ಬೇಕು. ನೋಡೋಣ, ಅವರು ನಮ್ ಶಕ್ತಿ ಪ್ರದರ್ಶನ ಮಾಡ್ತೀವಿ. ಅವ್ರಿಗೆ ರೈತರ ನಂಬಬೇಕು, ನೀರು ನಂಬಬೇಕು, ಬಟ್ಟೆ ಕೂಡ ನಾವು ಹತ್ತಿ ಬೆಳೆದು. ಏನು ವಿಧಾನಸೌಧದಾಗ ಪಾರ್ಲಿಮೆಂಟ್ ಜೆರಾಕ್ಸ್ ಮಾಡ್ತೀರ ನೀವು? ಅವಿವೇಕಿಗಳ. ಮುಖ್ಯಮಂತ್ರಿ ಒಳ್ಳೆ ಮನುಷ್ಯ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಹಿಂಬಾಲಕರದಾರಲ್ಲ ಸೋಡಾ ಬಡ್ಡಿಗಳು, ಇವ್ರು ಬಹಳ ಜಮಾ ಮಾಡ್ತಾರೆ. ಅಲ್ಲ ಸ್ವಾಮಿ, ನಾವೆಲ್ಲ